ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಪಾಂಡಿಚೇರಿ ಬಂದಿದ್ವಿ. ಪಾಂಡಿಚೇರಿ, ಪುದುಚೇರಿ ಎಲ್ಲ ಒಂದೇ. ಈ ಪಾಂಡಿಚೇರಿಯಲ್ಲಿ ಒಂದು ವಿಶೇಷ ಇರುತ್ತೆ. ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅಲ್ಲಿ ಏನು ಇರೋದಿಲ್ಲ. 6 ಗಂಟೆ ಮೇಲೆ ಸ್ಟಾರ್ಟ್ ಆದ್ರೇ ದೊಡ್ಡ ಜಾತ್ರೆನೇ ನಡೆಯುತ್ತೆ ಇಲ್ಲಿ. ಸೀಪ್ ಫುಡ್ ಅಂತ. ಸಮುದ್ರದಲ್ಲಿರುವ ಎಲ್ಲ ಜೀವರಾಶಿಯನ್ನು ಇಲ್ಲಿ ಕಡಾಯಲ್ಲಿ ಬೇಯುತ್ತಾ ಇದೆ. ಇಲ್ಲಿರುವವರು ಅದನ್ನು ತುಂಬ ಇಷ್ಟವಾಗಿ ತಿಂತಾರೆ. ಇಲ್ಲಿ ಪಾಂಡಿಚೇರಿ ಅಂದ್ರೇ ಸಾಯಂಕಾಲ 6 ಗಂಟೆಯಿಂದ ನೈಟ್ 11 ಗಂಟೆವರೆಗೆ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ ದಿನಾನು. ನಾನು 2 ಸಲ 3 ಸಲ ಬಂದಿದ್ದೀನಿ. ಆದರೆ ನಾನು ಇಷ್ಟು ಬೆಳಗ್ಗೆ ಬಂದು ನೋಡ್ಕೊಂಡು ಹೋಗಿರೋದು. ನೈಟಲ್ಲಿ ನಾನು ಇದುವರೆಗೆ ಬಂದೇ ಇಲ್ಲ. ಇವತ್ತು ನೋಡಿ ಎಷ್ಟು ದೊಡ್ಡದಾದ ಒಂದು ದೊಡ್ಡ ಜಾತ್ರೆ. ಎಲ್ಲಿ ನೋಡಿದ್ರೂ ತಿನ್ನೋ ಐಟನೇ. ಅದು ಇದುವರೆಗೆ ನಾನು ನೋಡೇ ಇರಲ್ಲ. ಆ ಥರ ವಿಚಿತ್ರವಾದ ಫುಡ್ಡು ಇದೆಲ್ಲ. ಯಾರು ನೋಡೇ ಇರೋಕ್ಕಾಗೋದಿಲ್ಲ. ಇದೆ ಅಷ್ಟು ಸುಂದರವಾದ ವಾತಾವರಣ. ಬ್ರಾಂದಿ ಶಾಪು, ಅದು ಏನು ಹೆಸರು ಅದಕ್ಕೆ ಗೊತ್ತೇ ಇಲ್ಲ. ಆ ಥರ ಊಟಗಳು ಅಲ್ಲಿ ಸಿಗುತ್ತದೆ. ಜಾಸ್ತಿ ಸೀ ಫುಡ್ಡು, ರೊಯ್ಯ, ಫಿಶ್ಶು, ಇನ್ನೂ ಏನೇನೋ ಸಮುದ್ರದಲ್ಲಿ ಏನು ಜೀವರಾಶಿ ಇದೆಯೋ ಎಲ್ಲನೂ ತಿಂತಾರೆ ಇಲ್ಲಿ. ಇಲ್ಲಿ ನೋಡಿ, ಇದು ಒಂಥರ ದೊಡ್ಡದಾದ ಒಂದು ಹೋಟೆಲ್. ಇದು ಈ ಹೋಟ್ಲಲ್ಲಿ DJ ಫ್ರೀ ಅಂತೆ. ಹೋಟ್ಲಲ್ಲಿ ತಿನ್ನಬಹುದು. ಫ್ರೀ DJ ಅಂತ ಹೇಳ್ತಾ ಇದ್ದಾರೆ. ಅದು ಒಳಗೆ ನೋಡಿದರೆ ಗೊತ್ತಾಗಿರುತ್ತೆ. ನಾನೇನು ಒಳಗೆ ಹೋಗಿಲ್ಲ. ನಾನು ಇವತ್ತು ಶನಿವಾರ ನಾನ್ ವೆಜ್ ತಿನ್ನೋದು ಬೇಡ ಅಂತ ಪಾಂಡಿಚೇರಿ ಪೂರ್ತಿ ಹುಡುಕ್ಬಿಟ್ಟೆ. ಇದು ವೆಜ್ ಊಟನೇ ಸಿಕ್ಕಿಲ್ಲ. ಎಲ್ಲಿ ಹೋದ್ರೂ ನಾನ್ ವೆಜ್ಜೇ, ರಕರಕವಾದ ನಾನ್ ವೆಜ್ಜು. ನೀವೇನು ಬೇಕಾದರೂ ತಿನ್ಬೋದು ಅಲ್ಲಿ. ನನಗೆ ಒಂದು 4 ಇಡ್ಲಿ ಬೇಕು ಅಂತ ಪಾಂಡಿಚೇರಿ ಪೂರ್ತಿನೂ ಹುಡುಕ್ಬಿಟ್ಟೆ. ಒಂದೇ ಅಮ್ಮ ಫುಟ್ಪಾತಲ್ಲಿ ಇಟ್ಕೊಂಡಿದ್ರು. ಅದು ಬಿಟ್ಟು ಅವರೂ ಫಿಶ್ ಸಾಂಬಾರು ಆ ಥರ. ಪಾಂಡಿಚೇರಿ ನೈಟ್ ಮಾರ್ಕೆಟ್ ಅಲ್ಲ, ನೈಟ್ ಜಾತ್ರೆ. ಇದು ದಿನಾನೂ ನಡೆಯುತ್ತೆ. ಸಾಯಂಕಾಲ 5:30 ಸ್ಟಾರ್ಟ್ ಆಗುತ್ತೆ. 11 ಗಂಟೆವರೆಗೆ ಫುಲ್ಲು ಫಿನಿಶ್ ಆಗುತ್ತೆ. 11 ಗಂಟೆವರೆಗೆ ಅಲ್ಲಿ ಫುಲ್ಲು ಜಾತ್ರೆ ನಡೀತಾ ಇದೆ. ಯಾರಾದರೂ ಪಾಂಡಿಚೇರಿ ಬಂದರೆ ಇದು ಮಿಸ್ ಮಾಡಬೇಡಿ. ತುಂಬ ಸುಂದರವಾದ ವಾತಾವರಣ. ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ದೊಡ್ಡ ಜಾತ್ರೆ ಅದು. ಎಲ್ಲರೂ ದೇವಸ್ಥಾನಕ್ಕೆ ಜಾತ್ರೆ ಇಕ್ತಾರೆ. ಇದನ್ನು ಇಲ್ಲಿ ಫಿಶ್ಗೋಸ್ಕರ ಜಾತ್ರೆ ಇದು. ಮೆರಿನಾ ಬೀಚ್. ಮೆರಿನಾ ಅಂದರೆ ಪಾಂಡಿಚೇರಿ ಮೆರಿನಾ. ಇದು ಪಾಂಡಿಚೇರಿ ಮೆರಿನಾ ಬೀಚ್ ಎಂಟ್ರೆನ್ಸಲ್ಲಿ ಈ ಥರ ಜಾತ್ರೆ ನಡೆಯುತ್ತೆ ದಿನಾನು. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಕ್ಲೀನಾಗಿರುತ್ತೆ ಊರು. ಥ್ಯಾಂಕ್ ಯು.